ಕೂಡ ನಮೂನೆ ಮಾಡಿದ್ದಾರೆ ಸರ್. ಯಾವ್ಯಾವ ಜಾತಿ ಕಾಲಮ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಜಾತಿ ಹೆಸರು ಕೂಡ ಹಾಕಿದ್ದಾರೆ ಸರ್. ಯಾವ ಜಾತಿ ಅಂತ ಟಿಕ್ ಮಾಡಬೇಕು ಅಲ್ಲ. ಒಂದ್ ರೀತಿ ಈ ಜಾತಿ ಕಾಲಮ್ಗಳನ್ನ ಹಾಕೋ ಮುಖಾಂತರ ಮೊದಲೇ ಸಿದ್ದರಾಮಯ್ಯನವರು ಅಂದ್ರೆ ಜಿಲೇಬಿ ಅಂತ ಇದ್ರು, ಬ್ರ್ಯಾಂಡ್ ಅಂತ. ಜಿಲೇಬಿ ಅಂದ್ರೆ ಅದೊಂದು ಬ್ರ್ಯಾಂಡ್ ಮಾಡಿದ್ರು ಅವರು. ಈಗ ಅವ್ರಿಗೆ ಯಾವ್ಯಾವ ಜಾತಿ ಓಟ್ ಹಾಕ್ತಾರೆ, ಯಾವ ಜಾತಿ ಓಟ್ ಹಾಕಲ್ಲ, ಈ ತರದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಹಾಕಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಓಟು. ಆದ್ರೆ ಈ ತರ ಜಾತಿ ಹೆಸರಲ್ಲೂ ಟಿಕ್ ಮಾಡಿ, ಈ ಕರೆಂಟ್ ಕೊಡಕ್ ಜಾತಿ ಏನ್ ಬೇಕಾಗಿದೆ, 2,000 ರೂಪಾಯಿ ಕೊಡಕ್ ಜಾತಿ ಏನ್ ಬೇಕಾಗಿದೆ. ಇಲ್ಲಿನೂ ಕೂಡ ಅವರು ಜಾತಿಗಳನ್ನ ತರೋ ಮುಖಾಂತರ ಕೆಲವು ಜಾತಿಗಳನ್ನ ಈ ಒಂದು ಫ್ರೀ ಸಿಸ್ಟಮ್ ಇಂದ ಹೊರಗಡೆ ಇರುವಂತ ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಬಿಜೆಪಿ ಖಂಡಿಸಬೇಕು. ಜಾತಿ ಜನಗಣತಿ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿದೆ. ಕಾಂಗ್ರೆಸ್ ಅವರು ಅವರೇ ಜಾತಿ ಗಣತಿಯನ್ನ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲೇ ಬಿಡುಗಡೆ ಮಾಡಬೇಕಾಯಿತು. ಆದ್ರೆ ಪತ್ರಿಕೆಯಲ್ಲಿ ಲೀಕ್ ಆಯ್ತು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಗೊಂದಲ ಶುರುವಾಯಿತು. ಹೋರಾಟ ಮಾಡ್ತೀರಿ ಅಂತ ಎಲ್ಲ ಜಾತಿಗಳವರು ಪ್ರಬಲ ಹೋರಾಟಕ್ಕೆ ಬೀದಿಗಿಳಿಯೋ ಸನ್ನಿವೇಶದಲ್ಲಿ ಅದನ್ನ ಏಕಾಏಕಿ ವಾಪಸ್ ತೆಗೆದುಬಿಟ್ರು. ಈಗ ಸ್ವಲ್ಪ ಆಕಾಶದಲ್ಲೇ ಇದ್ದಾರೆ ಕಾಂಗ್ರೆಸ್ ಅವರು. ಏನು ಹೊಸದಾಗಿ ಗೆದ್ದಿದ್ದಾರಲ್ಲ, ಯಾರು ಕಾಂಗ್ರೆಸ್ ನಾಯಕರು ಯಾರು ಭೂಮಿಯಲ್ಲಿ ಇಲ್ಲೇ ಇಲ್ಲ. ಏನ್ ಹೇಳ್ತಾರೋ ನೋಡೋಣ, ಬಂಧಿಸ್ತೀರಿ, ಜೈಲ್ಗೆ ಹಾಕ್ತೀರಿ, ನೋಡೋಣ, ಎಲ್ಲ ಓಪನ್ ಮಾಡ್ತೀರಿ, ಇದೇ ರಂಗಲ್ಲೇ ಇದ್ದಾರೆ. ಸ್ವಲ್ಪ ಭೂಮಿಗೆ ಬರ್ಲಿ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಭೂಮಿಗೆ ಬರ್ತಾರೆ. ಅದೇ ಜಾತಿ ಜನಗಣತಿಯನ್ನ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ್ನಲ್ಲ 100% ಜಾತಿ ಜನಗಣತಿ ಏನಾನ ಆಚೆ ಬಂದ್ರೆ ನಿಜಕ್ಕೂ ಅವರು ಸಿದ್ದರಾಮಯ್ಯನವ್ರಿಗೆ ಅವ್ರ ತಲೆಯಲ್ಲಿ ಏನೋ ಇದೆ, ಯಾವುದೋ ಜಾತಿ ಅವ್ರಿಗೆ ಮುಂದೆ ತರಬೇಕು, ಯಾವುದೋ ಅಲ್ಪಸಂಖ್ಯಾತರನ್ನ ಮುಂದೆ ತರಬೇಕು, ಈ ತರದೊಂದು ಭಾವನೆ ಇದೆ ಜನಸಂಖ್ಯೆ ಆಧಾರದಲ್ಲಿ. ಮೇಲ್ ಜಾತಿಗಳ ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಈ ತರ ಜಾತಿಗಳೇನಿದೆ ಅವ್ರನ್ನ ತುಳಿಯುವಂತ ಪ್ರಯತ್ನ ಮಾಡೋ ಅಂಥದ್ದೇ ಇದರ ಮೂಲ ಉದ್ದೇಶ ಸಿದ್ದರಾಮಯ್ಯನವ್ರದ್ದು ಇರೋವಂಥದ್ದು. ಜಾತಿ ಗಣತಿ ಆಚೆ ಬಂದ್ರೆ ಆ ಸಮುದಾಯದವ್ರಿಗೆ ಗೊತ್ತಾಗ್ತದೆ ಸಿದ್ದರಾಮಯ್ಯ ಏನು ಅನ್ನೋದು ಆ ಸಮುದಾಯದಕ್ಕೆ ಗೊತ್ತಾಗ್ತದೆ. 100% ನಮ್ಮ ಹೋರಾಟ ಅನ್ನೋದಕ್ಕಿಂತ ಎಲ್ಲ ಆ ಜಾತಿ ಸಮುದಾಯದ ಮುಖಂಡರುಗಳು ಕೂತು ಚರ್ಚೆ ಮಾಡ್ತಾರೆ. ಆ ಸಮುದಾಯವನ್ನ ಭಾಗ ಮಾಡಿರುವಂಥದ್ದು. ನೆನ್ನೆನೂ ಕೂಡ ಬ್ರಾಹ್ಮಣರು ಹೇಳಿದ್ದಾರೆ, ಎಲ್ಲ ಬ್ರಾಹ್ಮಣರಲ್ಲಿ ಎಷ್ಟು ಉಪಪಂಗ ಎಲ್ಲಾರನ್ನು ಬೇರೆ ಬೇರೆ ಮಾಡಾಕ್ಬಿಟ್ಟಾರೆ. ಅಂದ್ರೆ ಅವರು ಕೊನೆ ಎಂಡಿಗೆ ಹೋಗ್ಬಿಡ್ಬೇಕು. ಹಾಗೆ ಎಲ್ಲಾ ಜಾತಿಗಳಿಗೂ ಮಾಡಿದ್ದಾರೆ, ಒಂದೇ ಜಾತಿ ಅಲ್ಲ. ಅವ್ರಿಗೆ ಯಾವ ಜಾತಿ ಬೇಕೋ ಅದು ಒಗ್ಗಟ್ಟಾಗಿ ಇಟ್ಟಿದ್ದಾರೆ. ಅವ್ರಿಗೆ ಯಾವ ಜಾತಿ ಬೇಡ ಅದೆಲ್ಲ ಭಾಗ ಮಾಡಿ ಆ ಜನಸಂಖ್ಯೆಯನ್ನ ಕಡಿಮೆ ತೋರಿಸುವಂತ ಪ್ರಯತ್ನ. ಅವಾಗ ಮೀಸಲಾತಿ ಕಡಿಮೆ ಆಗ್ತೈತೆ. ಈ ಹುನ್ನಾರವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತತೆ. ಬಿಡುಗಡೆ ಆಗ್ಲಿ, ಗೊತ್ತಾಗ್ತತೆ ಅದರ ಬಂಡವಾಳ. ಇಡೀ ಎಲ್ಲಾ ಜನಾಂಗದವರು ಸಿಡಿದೇಳೋ ಅಂತ ಕೆಲಸ ಆಗುತ್ತೆ.